ಭೂಮಿಯ ಪದರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ದೊರೆಯುವ ಲೋಹ ಯಾವುದು? ಅಲ್ಯೂಮಿನಿಯಂ. ಭೂಮಿಯ ಪದರದ ಒಟ್ಟು ತೂಕದ ಸುಮಾರು 8.1% ಅತಿ ಹೆಚ್ಚು ಸಿಗುವ ಲೋಹವಾಗಿದೆ. ಭೂಮಿಯ ಪದರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅಲೋಹ ಯಾವುದು? ಆಮ್ಲಜನಕ. ಆಮ್ಲಜನಕವು ಭೂಮಿಯ ಪದರದ ಸುಮಾರು 46.6 ಭಾಗವನ್ನು ಹೊಂದಿದ್ದು ಅತಿ ಹೆಚ್ಚು ಸಿಗುವ ಮೂಲ ಧಾತುವಾಗಿದೆ. ಭೂಮಿಯ ಒಟ್ಟಾರೆ ಗ್ರಹವನ್ನು ಅಂದರೆ ಕೇಂದ್ರ ಭಾಗ ಸೇರಿದಂತೆ ಗಣನೆಗೆ ತೆಗೆದುಕೊಂಡರೆ ಅತಿ ಹೆಚ್ಚು ಇರುವ ಲೋಹ ಯಾವುದು? ಕಬ್ಬಿಣ. ಭೂಮಿಯ ಕೇಂದ್ರ ಭಾಗವು ಹೆಚ್ಚಾಗಿ ಕಬ್ಬಿಣದಿಂದ ಮಾಡಲ್ಪಟ್ಟಿರುವುದರಿಂದ ಇಡೀ ಗ್ರಹದಲ್ಲಿ ಕಬ್ಬಿಣವೇ ಅತಿ ಹೆಚ್ಚು. ಭೂಮಿಯ ಪದರದಲ್ಲಿ ಸಿಲಿಕಾನ್ ಯಾವ ವರ್ಗಕ್ಕೆ ಸೇರುತ್ತದೆ? ಉಪಲೋಹ. ಸಿಲಿಕಾನ್ ಲೋಹ ಮತ್ತು ಅಲೋಹಗಳೆರಡರ ಗುಣಗಳನ್ನು ಹೊಂದಿರುವುದರಿಂದ ಇದನ್ನು ಉಪಲೋಹ ಎನ್ನುತ್ತಾರೆ. ರಾಜಾರಾಮ್ ಮೋಹನ್ ರಾಯ್ ರವರು ಸ್ಥಾಪಿಸಿದ ಸಮಾಜ ಯಾವುದು? ಬ್ರಹ್ಮ ಸಮಾಜ. ಇದನ್ನು 1828ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ಮೂರ್ತಿ ಪೂಜೆ ವಿರೋಧಿಸುವುದು ಮತ್ತು ಏಕದೇವೋಪಾಸನೆಯನ್ನು ಪ್ರಚಾರ ಮಾಡುವುದು. ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪಿಸಿದ ಸಮಾಜ ಯಾವುದು? ಆರ್ಯ ಸಮಾಜ. 1875ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯೊಂದಿಗೆ ವೈದಿಕ ಧರ್ಮದ ಪುನರುತ್ಥಾನ. ಆತ್ಮಾರಾಮ್ ಪಾಂಡುರಂಗರವರು ಸ್ಥಾಪಿಸಿದ ಸಮಾಜ ಯಾವುದು? ಪ್ರಾರ್ಥನಾ ಸಮಾಜ. 1867ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ಸಾಮಾಜಿಕ ಸುಧಾರಣೆ ಮತ್ತು ಏಕದೇವೋಪಾಸನೆ. ಜ್ಯೋತಿಬಾ ಫುಲೆಯವರು ಸ್ಥಾಪಿಸಿದ ಸಮಾಜ ಯಾವುದು? ಸತ್ಯಶೋಧಕ ಸಮಾಜ. 1873ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ದಲಿತರು, ಹಿಂದುಳಿದವರು ಮತ್ತು ಮಹಿಳೆಯರ ಶೋಷಣೆಯ ವಿರುದ್ಧ ಹೋರಾಡುವುದು. ಹೃದಯಕ್ಕೆ ರಕ್ತವನ್ನು ಪೂರೈಸುವ ಅಪಧಮನಿಗಳಲ್ಲಿ ಅಡಚಣೆಯುಂಟಾಗಿ ಹೃದಯದ ಸ್ನಾಯುಗಳಿಗೆ ಹಾನಿಯಾಗುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಹೃದಯಾಘಾತ. ರಕ್ತ ಪರಿಚಲನೆಯಲ್ಲಿನ ಅಡಚಣೆಯಿಂದ ಹೃದಯದ ಸ್ನಾಯುಗಳು ಹಾನಿಗೊಳಗಾದಾಗ ಇದನ್ನು ಹೃದಯಾಘಾತ ಎನ್ನಲಾಗುತ್ತದೆ.